ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ನಾಡ ಕಚೇರಿ ವೆಬ್ಸೈಟಲ್ಲಿ ನೀವು ಒಂದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನು ಅಪ್ಲೈ ಮಾಡಿ ಅದು ಅಪ್ರೂವ್ ಆದಮೇಲೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋದರೆ ಕಾಮನ್ ಎರರ್ ಏನು ಬರ್ತದೆ ಅಂತಂದರೆ ರೆಕಾರ್ಡ್ಸ್ ನಾಟ್ ಫೌಂಡ್ ಅಂತ ಬರ್ತದೆ. ಸೊ ರೆಕಾರ್ಡ್ಸ್ ನಾಟ್ ಫೌಂಡ್ ಅಂತ ಬಂದಾದಮೇಲೆ ಅದು ಆನ್ಲೈನ್ ಸ್ಟೇಟಸ್ ಏನಾಗಿದೆ ಅಂತಂದರೆ ಆಲ್ರೆಡಿ ಪ್ರಿಂಟೆಡ್ ಅಂತ ತೋರಿಸ್ತದೆ. ಸೊ ಈವನ್ ಐ ಆಮ್ ಆಲ್ಸೋ ಫೇಸಿಂಗ್ ದಟ್ ಇಶ್ಯೂ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೀವು ನಿಮ್ಮ ಸರ್ಟಿಫಿಕೇಟನ್ನು, ಫಾರ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನಾವು ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಆ ಥರ ಪ್ರಾಬ್ಲಮ್ ಆಗಿರೋರು ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ವೇಸ್ ಆಫ್ ಡೌನ್ಲೋಡಿಂಗ್ ದ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ಥರ ಎರರ್ ಬಂದಿರೋರು ಹೇಗೆ ಅಂತ ಇಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನಾವು ಡಿಜಿ ಲಾಕರಿಂದ ಹೇಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಸೊ ದೆನ್ ಇಲ್ಲಿ ಡಿಜಿ ಲಾಕರಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ಡಾಕ್ಯುಮೆಂಟಲ್ಲಿ ಏನು ಎರರ್ ಇರುತ್ತೆ, ಸೊ ಅಥವಾ ಏನು ಬ್ಯಾಕ್ಲಾಗ್ ಇರುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಡಿಜಿ ಲಾಕರ್ ಅಂತ ಟೈಪ್ ಮಾಡಬೇಕು. ಸೊ ಡಿಜಿ ಲಾಕರ್ ಅಂತ ಟೈಪ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಡಿಜಿ ಲಾಕರ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ನೀವು ಲಾಗಿನ್ ಅಥವಾ ರಿಜಿಸ್ಟರ್ ಮೇಲೆ ಇಲ್ಲಿ ಕಾಣಿಸ್ತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿಕೊಂಡು ಇಲ್ಲಿ ನೀವು ಎಮ್ ಪಿನ್ನ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಾದಮೇಲೆ ಸೊ ಇಲ್ಲಿ ಸರ್ಚ್ ಬಾರ್ ಮೇಲೆ ಬಂದು ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಆಲ್ರೆಡಿ ಇದೆ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ ಇಲ್ಲಿ ಸ್ಟೇಟಲ್ಲಿ ನಾನು ಕರ್ನಾಟಕ ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ. ಅದಕ್ಕೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಾಡ ಕಚೇರಿ ಕರ್ನಾಟಕ ಅನ್ನೋದು ರಿಸಲ್ಟಲ್ಲಿ ತೋರಿಸ್ತದೆ. ಸೊ ಇನ್ ಕೇಸ್ ನೀವು ಏನಾದರೂ ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ಯು ಶುಡ್ ಸೆಲೆಕ್ಟ್ ದ ಸ್ಟೇಟ್. ಓಕೆ, ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಾಡ ಕಚೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಾಡ ಕಚೇರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ತೋರಿಸುತ್ತೆ. ಸೊ ನಾವಿಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊತಿರೋದ್ರಿಂದ ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನೀವು ನಿಮ್ಮ ಒಂದು ಆರ್ ಡಿ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಗೆಟ್ ಡಾಕ್ಯುಮೆಂಟ್ ಅಂತ ಹೊಡೆದ್ರೆ ಸೊ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಡಿಜಿ ಲಾಕರ್ಗೆ ಫೆಚ್ ಆಗುತ್ತೆ. ಸೊ ಡಿಜಿ ಲಾಕರ್ಗೆ ಫೆಚ್ ಆದ ತಕ್ಷಣ ಸೊ ಇಲ್ಲಿ ನೋಡ್ಬೋದು ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಡಿಜಿ ಲಾಕರಲ್ಲಿ ಫೆಚ್ ಆಗಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಫೈಲ್ ಡೌನ್ಲೋಡಿಗೆ ಕೇಳ್ತಾ ಇದೆ. ಸೊ ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ಈ ಪಾಪಪ್ ಬರ್ತಾ ಇದೆ. ಸೊ ನೀವು ಡೌನ್ಲೋಡ್ ಹೇಗೇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗಿ ಓಪನ್ ಆಗಿದೆ. ಡೌನ್ಲೋಡ್ ಆಗಿರೋ ಸರ್ಟಿಫಿಕೇಟ್ ಡ್ರಾಬ್ಯಾಕ್ ಏನು ಅಂತಂದರೆ ಅಲ್ಲಿ ಡೌನ್ಲೋಡ್ ಆಗಿರೋ ಸರ್ಟಿಫಿಕೇಟಲ್ಲಿ ವ್ಯೂ ಓನ್ಲಿ ಅನ್ನೋ ವಾಟರ್ ಮಾರ್ಕ್ ಇರುತ್ತೆ. ಸೊ ನೀವು ಆ ವಾಟರ್ ಮಾರ್ಕ್ನ ಗೂಗಲ್ ಕ್ರೋಮ್ನಲ್ಲಿ ವೆಬ್ಸೈಟ್ನಲ್ಲಿ ಯಾವುದಾದ್ರೂ ವೆಬ್ಸೈಟ್ನಲ್ಲಿ ವಾಟರ್ ಮಾರ್ಕ್ ರಿಮೂವ್ ಮಾಡಿಕೊಂಡು ಮತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇದು ಒಂದೇ ವೇ ಅಲ್ಲ, ಆ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋ ತುಂಬ ವೇಸ್ ಇದೆ. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದರೆ ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.